ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ವರ್ಣಮಾಲೆ 49. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅದರಲ್ಲಿ ಯಾವ ಅಕ್ಷರಗಳಿದೆ, ಯಾವ ಸ್ವರಗಳಿದೆ, ಯಾವ ಯೋಗವಾಹಕಗಳಿದೆ, ವ್ಯಂಜನಗಳಿದೆ, ದೀರ್ಘ ಸ್ವರ, ವ್ಯಂಜನ, ಸೊ ಅವೆಲ್ಲ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸ್ವರಗಳು 13. ಸ್ವರಗಳಲ್ಲಿ 2 ವಿಧ: ಹಸಸ್ವರ, ದೀರ್ಘ ಸ್ವರ. ಹಸಸ್ವರ ಬಂದು 6 ಇದೆ, ದೀರ್ಘ ಸ್ವರ ಬಂದು 7 ಇದೆ, ಸ್ವರಗಳು ಬಂದು 13 ಇದೆ. ಯೋಗವಾಹಕಗಳಲ್ಲಿ 2 ವಿಧ: ಅನುಸ್ವರ, ವಿಸರ್ಗ. ಯೋಗವಾಹಕಗಳು ಬಂದು 2, ಅನುಸ್ವರ ಬಂದು 0, ವಿಸರ್ಗ ಬಂದು 8. ವ್ಯಂಜನಗಳಲ್ಲಿ 34 ಪದಗಳಿದೆ. ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ 25 ವರ್ಗೀಯ ವ್ಯಂಜನಗಳಿದೆ. ಅವರ್ಗೀಯ ವ್ಯಂಜನದಲ್ಲಿ 9 ಅವರ್ಗೀಯ ವ್ಯಂಜನಗಳಿದೆ. ವರ್ಗೀಯ ವ್ಯಂಜನದಲ್ಲಿ 3 ಭಾಗ ಮಾಡಲ್ಪಟ್ಟಿದೆ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ವರ್ಗೀಯದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ಅಲ್ಪಪ್ರಾಣ ಅಂದರೆ 10, ಮಹಾಪ್ರಾಣಗಳಲ್ಲಿ 10, ಅನುನಾಸಿಕಗಳು 5. ನೋಡಿ, ಸ್ವರಗಳಲ್ಲಿ 13 ಇದೆ. ಇಲ್ಲಿ ಸ್ವರಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ. ಮತ್ತು ಯೋಗವಾಹಕಗಳಲ್ಲಿ 2. ಯೋಗವಾಹಕಗಳು ಆಮ್, ಆಹ 2 ಬರುತ್ತೆ. ಮತ್ತು ವ್ಯಂಜನಗಳು 34. ವ್ಯಂಜನಗಳು ಕ, ಖ, ಗ, ಗ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ನೆಕ್ಸ್ಟ್ ಯ, ರ, ಲ, ವ, ಶೇ, ಶ, ಸ, ಹ, ಳ. ಸೊ ಇಷ್ಟು ಬಂದ್ಬಿಟ್ಟು ವ್ಯಂಜನಗಳು. ಇದು ಯೋಗವಾಹಕಗಳು, ಇದು ಸ್ವರಗಳು. ಸ್ವರಗಳಲ್ಲಿ 13 ಇದೆ ಅಂತಲ್ಲ, ಸೊ ಬನ್ನಿ ಎಣಿಸೋಣ. 1 2 3 4 5 6 7 8 9 10 11 12 13. ಸೊ ಒಟ್ಟು 13 ಸ್ವರಗಳಿವೆ. ಯೋಗವಾಹಕಗಳು 2. ಯೋಗವಾಹಕಗಳು ಅಮ್ಮಹ 1 2 ಮಾತ್ರ ಯೋಗವಾಹಕಗಳು. ವ್ಯಂಜನಗಳು 34 ಇದೆ. ವ್ಯಂಜನಗಳು ನೋಡಿ: 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34. ಸೊ ಇವೆಲ್ಲ ಬಂದ್ಬಿಟ್ಟು ವ್ಯಂಜನಗಳು. ಒಟ್ಟು ಸೇರಿ 34 ಇದೆ. ಯೋಗವಾಹಕಗಳು ಒಟ್ಟು ಸೇರಿ 2 ಇದೆ. ಸ್ವರಗಳು ಒಟ್ಟು ಸೇರಿ 13 ಇದೆ. ಮತ್ತು ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು ಇವು ಬೇರೆ ಪದಗಳನ್ನು ಹೊಂದಿದೆ. ನಮಗೆ ಟೋಟಲ್ಲಾಗಿ ವರ್ಣಮಾಲೆಯಲ್ಲಿ ಬರೋದು ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಸೊ ಇಷ್ಟೆಲ್ಲ ಹೊಂದಿದೆ: ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಸ್ವರಗಳಲ್ಲಿ ಹಸಸ್ವರ, ದೀರ್ಘ ಸ್ವರ. ಯೋಗವಾಹಕಗಳಲ್ಲಿ ಅನುಸ್ವರ, ವಿಸರ್ಗ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಮತ್ತು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ಮತ್ತು ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳೇ. ಅದರಲ್ಲಿ ಯೋಗವಾಹಕ, ವ್ಯಂಜನಗಳು ಮತ್ತು ಸ್ವರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.